ಬಂದುಬಿಟ್ಟು ಇಡೀ ವರ್ಲ್ಡಲ್ಲಿ ಮೋಸ್ಟ್ ಡೀಪೆಸ್ಟ್ ಮೆಟ್ರೋ ಸ್ಟೇಷನ್. ಹಲೋ ನಮಸ್ಕಾರ ಕರ್ನಾಟಕ, ಮತ್ತೊಂದು ಹೊಸ ವಿಡಿಯೋಕ್ಕೆ ಎಲ್ಲರಿಗೂ ನಮಸ್ಕಾರ. ನಾನೀಗ ಈ ವಿಡಿಯೋದಲ್ಲಿ ನಿಮಗೆ ಫುಲ್ ಆ್ಯಂಡ್ ಫುಲ್ ಮಾಸ್ಕೋ ಮೆಟ್ರೋ ಬಗ್ಗೆ ತೋರಿಸ್ತೀನಿ. ಅಂದರೆ ನಾನೀಗ ಒಂದು ಮೆಟ್ರೋ ಸ್ಟೇಷನ್ ಇದ್ದೀನಿ. ಈ ಮೆಟ್ರೋ ಸ್ಟೇಷನ್ ಹೆಸರು ಬಂದುಬಿಟ್ಟು ಪಾರ್ಕ್ ಪಬೇದಿ ಅಂತ. ಇದು ಬಂದುಬಿಟ್ಟು ಇಡೀ ವರ್ಲ್ಡಲ್ಲಿ ಮೋಸ್ಟ್ ಡೀಪೆಸ್ಟ್ ಮೆಟ್ರೋ ಸ್ಟೇಷನ್, ಅಂಡರ್ಗ್ರೌಂಡ್ ಮೆಟ್ರೋ ಸ್ಟೇಷನ್. ಹಾಗೆ ಈ ಮಾಸ್ಕೋ ಮೆಟ್ರೋ ಬಂದುಬಿಟ್ಟು ಇಡೀ ಎಂಟೈರ್ ಸಿಟಿನ ಕವರ್ ಮಾಡುತ್ತೆ, ಎವ್ರಿ ಪಾರ್ಟ್ ಆಫ್ ದ ಸಿಟಿನೂ ಕವರ್ ಮಾಡುತ್ತೆ. ಹಾಗೆ ಇದು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಮೆಟ್ರೋ ಲೈನ್. ಹಾಗೆ ಇಲ್ಲಿ ಮಾಸ್ಕೋ ಮೆಟ್ರೋನ ಒಂದು ಅರೌಂಡ್ 70 ಲಕ್ಷ ಜನ ಡೈಲಿ ಯೂಸ್ ಮಾಡ್ತಾರಂತೆ. ಅರೌಂಡ್ ಇಲ್ಲಿ ಹೈಯೆಸ್ಟ್ ಬಂದುಬಿಟ್ಟು ಒನ್ ಡೇಯಲ್ಲಿ 90 ಲಕ್ಷ ಜನ ಯೂಸ್ ಮಾಡಿದ್ದಾರೆ, ಅದು 2018. ಹಾಗೆ ನಾರ್ಮಲ್ ಡೈಲಿ ಅವರೇಜ್ ಬಂದು 20 ಲಕ್ಷ. ಸೊ ಹಾಗಾದರೆ ಬನ್ನಿ ಒಳಗೆ ಹೋಗೋಣ. ನಾನೀಗ ಮೆಟ್ರೋ ಸ್ಟೇಷನ್ ಒಳಗೆ ಹೋಗ್ತಾ ಇದ್ದೀನಿ, ನಿಮಗೆ ತೋರಿಸ್ತೀನಿ ಎಷ್ಟು ಡೀಪ್ ಆಗಿದೆ ಅಂತ. ನಾನು ಅದೇ ಮೆಟ್ರೋ ಸ್ಟೇಷನ್ ಯೂಸ್ ಮಾಡಿಕೊಂಡೇ ಬಂದೆ, ಔಟ್ಸೈಡ್ ಬಂದೆ. ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಇನ್ನೊಂದು ಸರಿ ಹೋಗ್ತಾ ಇದ್ದೀನಿ ಒಳಗಡೆ. ಹಾಗೆ ಇಲ್ಲಿ ಮೆಟ್ರೋ ಸ್ಟೇಷನ್ಗೆ ಎಂಟ್ರಿ ಆಗ್ತಾ ಇದ್ದಂಗೆ ನಮಗೆ ಸೆಕ್ಯೂರಿಟಿ ಚೆಕ್ಸ್ ಮಾಡ್ತಾರೆ. ಇಂಡಿಯಾದಲ್ಲಿ ಈ ಥರ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ, ಯಾಕಂದರೆ ನಾನು ತುಂಬ ಮೆಟ್ರೋ ಅಲ್ಲಿ ಓಡಾಡಿಲ್ಲ. ಹಾಗಾಗಿ ಇಲ್ಲಿ ರೈಲ್ವೆ ಸ್ಟೇಷನಲ್ಲೂ ಕೂಡ ಚೆಕ್ಸ್ ಮಾಡ್ತಾರೆ. ಹಾಗೆ ನೀವು ಇಲ್ಲಿ ಮೆಟ್ರೋ ಸ್ಟೇಷನ್ನ ಡೋರನ್ನು ತೋರಿಸ್ತೀನಿ. ಈ ಡೋರ್ಗಳನ್ನ ನೀವು ನೋಡ್ಬೋದು. ಈ ಡೋರ್ ಬಂದುಬಿಟ್ಟು ತುಂಬ ಅಂದರೆ ತುಂಬ ಭಾರವಾಗಿರುತ್ತೆ. ಅಂದರೆ ತಳ್ಳಬೇಕಾದ್ರೆ ತುಂಬ ಶಕ್ತಿ ಕೊಟ್ಬಿಟ್ಟು ನಾವು ತಳ್ಳಬೇಕಾಗುತ್ತೆ. ನಾನೀಗ ನಮ್ಮ ಟ್ರ್ಯಾಕ್ ಕಡೆ ಹೋಗ್ತಾ ಇದ್ದೀನಿ. ನಿಮಗೆ ಮೊದಲು ಹೇಳಿದಾಗೆ ಇದು ಬಂದುಬಿಟ್ಟು ತುಂಬ ಅಂದರೆ ತುಂಬ ಡೀಪಾಗಿದೆ. ಇದು ಮೆಟ್ರೋ ಸ್ಟೇಷನ್, ಅಂಡರ್ಗ್ರೌಂಡ್ ಮೆಟ್ರೋ ಸ್ಟೇಷನ್ನು. ಹಾಗೆ ನಾವು ಇದೇ ಎಕ್ಸಲೇಟರಲ್ಲಿ ತುಂಬ ಒಂದು ಅರೌಂಡ್ 10 ಮಿನಿಟ್ಸ್ ಹೋಗಬೇಕು, ಅಂದರೆ ನಮ್ಮ ಟ್ರ್ಯಾಕಿಗೆ ರೀಚ್ ಆಗಬೇಕಂದ್ರೆ. ಹಾಗೆ ಈ ವಿಡಿಯೋನ ನಾನು ಸ್ವಲ್ಪ ಕಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ನಿಮಗೂ ಬೋರ್ ಆಗುತ್ತೆ ತುಂಬ ಹೊತ್ತು ನೋಡೋಕ್ಕೆ.
ಅಂತೂ ಕೊನೆಗೆ ನಮ್ಮ ಟ್ರ್ಯಾಕಿಗೆ ನಾನು ಬಂದಿದ್ದೀನಿ. ಇಲ್ಲಿಂದ ನಾನು ಇನ್ನೊಂದು ಸ್ಟೇಷನ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅದ್ರ ಹೆಸರು ಬಂದುಬಿಟ್ಟು ನನಗೆ ಗೊತ್ತಿಲ್ಲ, ಯಾಕಂದರೆ ಇಲ್ಲಿನ ಹೆಸರುಗಳು ತುಂಬ ಡಿಫ್ರೆಂಟಾಗಿರುತ್ತೆ. ಡಿಫ್ರೆಂಟ್ ಅಂದರೆ ನಮಗೆ ಉಚ್ಚಾರ ಮಾಡೋಕ್ಕೆ ಆಗಲ್ಲ, ಪ್ರೊನೌನ್ಸಿಯೇಷನ್ ತುಂಬ ಕಷ್ಟ ಆಗುತ್ತೆ ನಮಗೆ. ಹಾಗೆ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಮಾಸ್ಕೋದಲ್ಲಿ ತುಂಬ ಎಲ್ಲ ಮೆಟ್ರೋ ಸ್ಟೇಷನ್ ಒಳಗಡೆ ಬಂದುಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಅವ್ರದ್ದು ವಾಸ್ತುಶಿಲ್ಪಿ ಬಂದುಬಿಟ್ಟು ತುಂಬ ಚೆನ್ನಾಗಿದೆ. ರಷ್ಯನ್ ಆರ್ಕಿಟೆಕ್ಚರ್ ಬಂದುಬಿಟ್ಟು ಹೇಳಂಗೆ ಇಲ್ಲ, ಅದ್ರಿಗೆ ಕಂಪ್ಯಾರಿಸನೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಯಾವುದೋ ಒಂದು ಹಳೆ ಕಾಲದ ಅರಮನೆ ಒಳಗೆ ಹೋಗ್ತಾ ಇರೋ ಥರ ಫೀಲಿಂಗ್ ಆಗ್ತಾಯಿದೆ ನನಗೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಇವರ ವಾಸ್ತುಶಿಲ್ಪಿಯನ್ನು. ಹಾಗೆ ಈ ಸ್ಟೇಷನ್ ಹೆಸರು ಬಂದುಬಿಟ್ಟು ನನಗೆ ಈಗ ನೆನಪಿಗೆ ಬಂತು. ಇದರ ಹೆಸರು ಬಂದುಬಿಟ್ಟು ಬೆಲರುಸ್ಕಿ ಅಂತ. ಇದು ಬೆಲರುಸು ಹಾಗೆ ರಷ್ಯಾ ದೇಶದ ಫ್ರೆಂಡ್ಶಿಪ್ಗೋಸ್ಕರ ಕಟ್ಟಿರೋದು. ಹಾಗೆ ಇಲ್ಲಿನ ಮೆಟ್ರೋ ಬಂದುಬಿಟ್ಟು ತುಂಬ ಅಂದರೆ ತುಂಬ ಚೀಪು. ನಿಮಗೆ ಹೇಳ್ತೀನಿ ಇದರ ಬೆಲೆ ಬಂದುಬಿಟ್ಟು 24 ಅವರ್ಸ್ ಪಾಸ್ ತೊಗೊಬೋದು ನೀವು. 24 ಅವರ್ಸ್ ಪಾಸ್ ಬಂದುಬಿಟ್ಟು ಕೇವಲ 290 ರೂಪಾಯಿ. 290 ರೂಪಾಯಿ ಅಂದರೆ 290 ರೂಬೆಲ್ಸ್. ನಮ್ಮ ರೂಪಾಯಲ್ಲಿ ಹೋಲಿಸ್ಕೊಂಡ್ರೆ ಅರೌಂಡ್ 280 ಇಂಡಿಯನ್ ರುಪೀಸ್ ಹತ್ರ ಬರುತ್ತೆ. ಅಂದರೆ ತುಂಬ ಅಂದರೆ ತುಂಬ, ನೀವು ಎಷ್ಟು ಬೇಕಾದರೂ ತಿರುಗ್ಬೋದು. ಹಾಗೆ ನಾನು ಈ ಮಾಸ್ಕೋ ಮೆಟ್ರೋ ಸ್ಟೇಷನ್ ಎಲ್ಲ ನೋಡಿದ ಮೇಲೆ ನಾನು ಒಂದು ಹೇಳೋಕ್ಕೆ ಬಯಸ್ತೀನಿ, ಏನಂದರೆ ಸೋವಿಯತ್ ಇಂಜಿನಿಯರ್ಸ್ ಆರ್ ವೆರಿ ಗ್ರೇಟ್. ಸೊ ಈ ಥರ ಅಂದರೆ ಈ ಸ್ಟೇಷನ್ಗಳು ಎಲ್ಲ ಮೆಟ್ರೋ ಸ್ಟೇಷನ್ಗಳು, ನಾನೊಂದು ಆಲ್ಮೋಸ್ಟ್ ಒಂದು 5-6 ಮೆಟ್ರೋ ಸ್ಟೇಷನ್ಗಳು ಹೋದೆ. ಎಲ್ಲ ಮೆಟ್ರೋ ಸ್ಟೇಷನ್ ಬಂದುಬಿಟ್ಟು ತುಂಬ ದೊಡ್ಡದು, ಅಂದರೆ ತುಂಬ ಡೆಪ್ತ್ ಆಗಿದೆ. ಎಲ್ಲದು ಆಲ್ಮೋಸ್ಟ್ ಡೆಪ್ತು ಅಂಡರ್ಗ್ರೌಂಡ್ ಮೆಟ್ರೋ ಸ್ಟೇಷನ್ಗಳು. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಉಕ್ರೇನ್ ಮತ್ತು ರಷ್ಯಾ ಯುದ್ಧ ಸ್ಟಾರ್ಟ್ ಆದಮೇಲೆ ಆಲ್ಮೋಸ್ಟ್ ಎಲ್ಲ 99% ಅಮೇರಿಕನ್ ಹಾಗೆ ಯುರೋಪಿಯನ್ ಕಂಪ್ನಿಗಳೆಲ್ಲ ಇಲ್ಲಿಂದ ಹೋಗುತ್ತೆ, ಅಂದರೆ ಇಲ್ಲಿ ವರ್ಕ್ ಮಾಡಲ್ಲ. ಸೊ ಆದರೆ KFC ಮತ್ತು ಬರ್ಗರ್ ಕಿಂಗ್ ಬಂದುಬಿಟ್ಟು ಇನ್ನೂ ವರ್ಕಿಂಗಲ್ಲಿದೆ. ಹಾಗೆ ನಿನ್ನೆ ಹೋಗಿದ್ದೆ ಬರ್ಗರ್ ಕಿಂಗ್ಗೆ. ಸೊ ಬರ್ಗರ್ ಅಷ್ಟೇನು ಚೆನ್ನಾಗಿರಲಿಲ್ಲ. ಓಕೆ, ಆಲ್ಮೋಸ್ಟಾಗಿ ಮೀಡಿಯಮ್ ಆಗಿತ್ತು. ಅಂದರೆ ಗತಿ ಇಲ್ಲ, ತಿನ್ನಲೇಬೇಕು ಅದನ್ನೇ. ಅಂದರೆ ಇಲ್ಲೇನು ಇಂಡಿಯನ್ ಹೋಟೆಲ್ಸು ಇದೆ, ಬಟ್ ತುಂಬ ದೂರ ಇದೆ, ಹಾಗೆ ಸ್ವಲ್ಪ ಎಕ್ಸ್ಪೆನ್ಸಿವು ಇಂಡಿಯನ್ ಹೋಟೆಲ್ಸು ಮಾಸ್ಕೋ ಅಲ್ಲಿ. ಸೆಂಟ್ ಪೀಟರ್ಸ್ಬರ್ಗಲ್ಲಿ ಓಕೆ, ಅಲ್ಲಿ ಒಂದು ನಾರ್ಮಲ್ ಅವರೇಜ್ ಪ್ರೈಸಲ್ಲಿತ್ತು. ನಾನೀಗ ಬರ್ಗರ್ ಕಿಂಗ್ಗೆ ಹೋಗ್ತಾ ಇದ್ದೀನಿ, ನಿಮಗೂ ತೋರಿಸ್ತೀನಿ ಬನ್ನಿ ಹೇಗಿದೆ ಬರ್ಗರ್ ಕಿಂಗ್, ರಷ್ಯನ್ ಬರ್ಗರ್ ಕಿಂಗ್ ಹೇಗಿದೆ ಅಂತ. ಹಾಗೆ ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಇಲ್ಲಿ ಬಂದುಬಿಟ್ಟು ವೀಸಾ ಹಾಗೆ ಮಾಸ್ಟರ್ ಕಾರ್ಡು ಇಲ್ಲಿ ವರ್ಕ್ ಆಗೋಲ್ಲ. ಇಲ್ಲಿ ಏನಂದರೆ ರಷ್ಯಾದಲ್ಲಿ ನಿಮಗೆ ಎಲ್ಲ ಕ್ಯಾಶ್ ಅಂದರೆ ನಮ್ಮ ಹತ್ರ ರಷ್ಯನ್ ಕಾರ್ಡ್ ಇಲ್ಲ ಅಂದರೆ ಎಲ್ಲದನ್ನೂ ಕ್ಯಾಶಲ್ಲೇ ಕೊಡಬೇಕು.
Internet. זה סבוי. סבוי זה. Еще 19. Check. Thank you. Bon appétit.